ಅಪ್ಪ ಮಗ ದೊಡ್ಡ ಗಂಡಸರು. ಸಂಜೆ ಆಯ್ತು ಅಂದ್ರೆ ಅಲಿತೀರಿ ಗಲ್ಲಿ ಗಲ್ಲಿ. ಇಲ್ಲಿ ಆಗಲು ಕೆಲಸದವನ್ ಕುಂತ್ಕೋ ಅಂತಾನೆ, ಕುಂತ್ಕೋ ಸಾಕು. ಅಧಿಕಾರ ನಿಮ್ಮ ತೆಗೆದು ಅವರೊಂದು ಮಾತನ್ಲಿ ನ್ಯಾಯ ಅದೇ. ಬಿಟ್ರೆ ಮಗ ವಿಶ್ವಾಸಂದು ವಯಸ್ಸು ಚಿಕ್ಕದು ಪಟ್ಟ ಅದೇ ಅನ್ಲಿ. ಗೋವಿಂದರಾಯ ಕೆಲ್ಸದವನು ಅಂತಾನೆ. ನಿಮ್ಮಪ್ಪ ಪಾಲ್ದಾರ ಬುಸ್ ಕುಟ್ಕೊಂಡು ಆಚೆ ಬಂದು ಬೀಡಿ. ಗಂಡಸ್ತನ ಬಡ್ದಾಡಿ ಪಟ್ಟದಾಗೆ ಉಳ್ಕೊಳ್ಳೋದ್ರಾಗೆ, ಅಂತಃಪುರ ತುಂಬಿಸ್ಕೊಳ್ಳೋದ್ರಾಗಲ್ಲ. ಸಾಕು. ಹೊರಡ್ಲಾ? ಮುಂದೆ ಮನೆಗೆ ಹೋಗ್ತೀನಿ, ಮಾತಾಡ್ತೀನಿ. ಸೆಟ್ಲ್ ಆಗತ್ತಾ? ಆಗುತ್ತೆ. ಆಗದಿದ್ರೆ? ಆಗುತ್ತೆ ಅಷ್ಟೇ. ಪೂಜೆಗೆ ಇನ್ನೂ ಟೇಮದೆ. ಒಂದೆರಡು ಮಾತು ಆಡ್ಲಾ? ರಾಜ ಸತ್ತ, ಮಗ ಪ್ರಯೋಜನವಿಲ್ಲ. ಯಾರು ಆಳ್ಬೇಕು ರಾಜ್ಯನ? ಗಟ್ಟಿಯಾಗಿದ್ರೆ ಅವನ ಮಗ, ಇಲ್ದಿದ್ರೆ ತಮ್ಮ, ಹಾಗಾಗದಿದ್ರೆ ತಮ್ಮನ ಮಗ. ಇದ್ಯಾವುದು ಇಲ್ದಿದ್ರೆ ದತ್ತು, ಸರಿನಾ? ಇಲ್ಲೆಂಗದೆ ಮಗ ಅಯೋಗ್ಯ, ಎಂಡ್ರು ಯಾವಾರಸ್ತೆ ಅಲ್ಲ. ಕೆಲ್ಸಕ್ಕಿರೋನು ಗೋವಿಂದರಾಯ, ಅವನು ಆಡಳಿತಕ್ಕೆ. 3 ವರ್ಷ ನಡ್ಸಾಯ್ತು. ಈಗ ಕೊಡ್ತಾರ ಪಾಲು? ಈಗಿರೋ ಸಾಕು. ಅದನ್ನು ಕಿತ್ಕೊಂಡ್ರೆ? ಬಿಡಿ, ಹಿಂಗೆ ನಡೆದ್ರೆ ಇಷ್ಟಾರ ಇರ್ತದೆ ಅನ್ಕಳವ. ಹಿಂಗೆ ನಡೀತದಾ? ಅಂದ್ರೆ ವಯಸ್ಸಾದ ಅಣ್ಣ ವಯಸ್ಸು ಹುಡುಗಿನ ಮದುವೆ ಆದ, ಮುದುಕನ ಸಂಸಾರ ಸುಖ ಎಷ್ಟಿತ್ತೋ ಕಂಡವ್ರ್ಯಾರು? ಕಟ್ಕೊಂಡವನು ಹೋದ, ಮಗ ಪ್ರಯೋಜನವಿಲ್ಲ. ಆಡಳಿತಕ್ಕೆ ಕೆಲಸದವನು, ವಯಸ್ಸೈತಿ, ರೂಪ ಐತಿ, ಚೆಲ್ಲೋಷ್ಟು ಆದಾಯ ಐತಿ. ಸಣ್ಣದ ಚಾಷ್ಟೆ ಶುರುವಾದ್ರೆ ಹೊಲ್ಸು. ಚರಿತ್ರೆನಾಗದೆ, ಪುರಾಣದಾಗದೆ, ಇಲ್ಯಾಕ್ ಬೇಡ? ಮದ್ವೆನೆ ಆದ್ರಪ್ಪ. ಅದು ಬಿಡು, ವಿಶ್ವಾಸನಿಗೆ ಮದುವೆ ಆದ್ರೆ, ಅವನ ಹೆಂಡತಿ ವ್ಯವಹಾರಸ್ಥೆ ಆದ್ರೆ, ಅವಳಪ್ಪ ಅಣ್ತಮ್ಮಂದ್ರು ಅವ್ರು ಬಂದು ಕೂತ್ರೆ? ಬತ್ತರೆ, ಕುಂತ್ಕತಾರೆ. ದುರ್ಯೋಧನನ ರಾಜ್ಯಭಾರದಾಗೆ ಸಕುನಿದೆ ಆಡಳಿತ. ಧರ್ಮರಾಯ ಕಾಡ್ಗೋಗದೆಯ. ಈಗಿರೋದು ಹೋಗತ್ತೆ. ಮುಂದುವರಿಲ್ಲ? ಹೊಡೆದಾಟ ಬೇಡ. ನನಗ್ ಬಿಡು. ನಾನಿರಲ್ಲ. ಸರಿ. ಹುಷಾರು, ಅತ್ತಿಗೆ ದೇವ್ರ ಸಮಾನ. ಕುಡಿದ ನೀರು ಅಲ್ಗಾಡಕ್ಕಿಲ್ಲ. ನೀವು ಹೋಗಿ. ಕೊಬ್ಬು ಗೋವಿಂದರಾಯಂಗೆ ಪಾಲ್ದಾರ ನಾನು, ನನ್ನೇ ದಬಾಯಿಸ್ತಾನೆ. ಅವಕಾಶವಾದ್ರೆ ಅವನನ್ನು ಬಿಡ್ಬೇಡ. ಹರಿಕೆ ಹೊತ್ತು ಹೆತ್ತದ್ದು. ಇವತ್ತು ಹಬ್ಬ, ಇಲ್ಲಿಗೆ ಬರಬೇಕು ಗೊತ್ತಿದೆ. ಒಂದು ದಿನ ಮಾನವಾಗಿರೋಕ್ಕಾಗಲ್ವಾ? ನಾನಿದ್ದೀನಿ ಗೊತ್ತಾಗ್ತಿಲ್ಲ. ಹೊತ್ತೊತ್ತಿಗೆ ಎಲ್ಲ ಆಗ್ತಿದೆ. ಬೇಕಾದಾಗ ಕಾಸು ಹುಟ್ಟುತ್ತಿದೆ.
ಕಷ್ಟ ಆಗುತ್ತೋ? ವೆಂಕಟೇಶನ್ ಮಕ್ಕಳು ಕೈಗೆ ಬಂದಾಯ್ತು. ನೀನ್ ಜವಾಬ್ದಾರಿ ತಗೊಳ್ಳದೇ ಇದ್ರೆ ವ್ಯವಹಾರ ಕೈ ಬಿಡುತ್ತೆ. ಯಾಕೆ ಹೀಗೆ ಮಾಡ್ತೀಯೋ? ಏನೇನ್ ಸಮಸ್ಯೆ? ಸಮಸ್ಯೆ ಏನಿಲ್ಲ, ಅಹಂಕಾರ, ಮದ, ದುಡ್ಡಿನ ಮದ. ಒಂದು 4 ದಿವಸ ಕೈ ಕಾಸು ಕೊಡಬೇಡಿ, ಬುದ್ಧಿ ಬರುತ್ತೆ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಹಾ, ನೀವ್ ಹೇಳಿ. ದಿನಕ್ಕೆ 14 ಗಂಟೆಗಳ ಕಾಲ ಇಲ್ಲಿ ದುಡಿತೀವಿ. ಬರೇ 100 ರೂಪಾಯಿ ಬಂಡವಾಳದಲ್ಲಿ ಶುರು ಮಾಡಿದ್ದು ನಿಮ್ಮಪ್ಪ. ಬೆಳಗಿನ ಜಾವ 3-3:30 ಚಳಿ ಸೈಕಲ್ ಕ್ಯಾರಿಯರ್ಗೆ ಬೀಡಿ ಕಟ್ಕೊಂಡು ಹೋಗೋದು. ಅಲ್ಲಿ ರೈತಾಪಿ ಜನ, ಕೂಲಿಗಳು 2 ಬೀಡಿ ಫ್ರೀ ಹಂಚೋದು. ಫ್ರೀ ಕೊಟ್ರೆ ನಾವು ಪೆದ್ದು ಅಂತ ಅವಕ್ಕೆ. ಚಟ ಹಚ್ಚಿದ್ರೆ ನಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ, ಮಾರ್ಕೆಟಿಂಗು. ಹೀಗೆ ಬೆಳೆಸಿದ್ದು ಸಂಸ್ಥೆನ. ನನ್ನ ಎದುರಿಗೆ ಹಚ್ಚಬೇಡ. ಕೊಬ್ಬು. ನನಗೂ ಆಸೆ ಇರಲ್ವೇನೋ? ಒಂದು ಮದುವೆ, ಸೊಸೆ, ಮೊಮ್ಮಕ್ಕಳು, ನಿಂದೆ ಒಂದು ಮನೆ. ಅಮ್ಮ, ಇವನ್ ಕಾಲೇಜಿಗೆ ಮಣ್ಣು ಹೊತ್ತಿದ್ ಸಾಕು. ದಿನ ಬೆಳಿಗ್ಗೆ 8ಕ್ಕೆ ಇಲ್ಲಿಗೆ ಬರಲಿ. ದುಡಿದ್ರೆ ಕಾಸು, ಇಲ್ಲಿದ್ರೆ ಇಲ್ಲ. ಒಂದು 6 ತಿಂಗಳು ನನ್ನ ಅಧಿಕಾರಕ್ಕೆ ಬಿಡಿ, ನಾನು ಸರಿ ಮಾಡ್ತೀನಿ. ಹೊರಗೆ ಜನ ಕಾಯ್ತಿದ್ದಾರೆ. ಏನು? ಹೊರಗೆ ಜನ ಕಾಯ್ತಿದ್ದಾರೆ. ಬಂದ್ಯಾ? ಕೆಲ್ಸವಾಯ್ತಾ? ಸಂಬಳ ಬಂತ? ಅದನ್ನ ನೋಡು. ಎಷ್ಟು ವಯಸ್ಸು? 65? ವಿಶ್ವಾಸ ಅರಳು ಮರಳು ಮುದುಕನಿಗೆ ಬಿಟ್ಬಿಡು. 2 ಬೀಡಿ ಮುಫತ್ತಾಗಿ ಹಂಚಿ ಜನಕ್ಕೆ ಚಟ ಅಂಟಿಸಿದ್ದು ನಾಚಿಗೇಡಿನ ಕೆಲ್ಸ. ಹೆಮ್ಮೆಯಿಂದ ಹೇಳ್ಕೊತಾನೆ. ಸಾಧನೆನಾ? ಮಾಡಿದ್ದೆಲ್ಲ ಸಾಧನೆನಾ? ದುಡ್ಡಾಗಿದೆ ಸರಿ, ಮಾಡಿದ ಕೆಲಸ ಹೇಳ್ಕೊಳ್ಳೋ ಅಂಥದ್ದು ಅಲ್ವೋ? ಆ ಜ್ಞಾನ ಬೇಡವಾ? ಹಾಗೆ ದುಡ್ದಿದ್ರಲ್ಲೇ ಯುವರಾಜರ ರಾಜ್ಯಭಾರ ನಡೀತಿರೋದು. ಹರಕೆ ಹೊತ್ತು ಹೆತ್ರು ಮಾಡ್ದ ಆಸ್ತಿ ಅನುಭವಿಸ್ಲಿ ಅಂತ. ನೀನ ಪ್ರಶ್ನೆ ಬಂದ್ರೆ ನಾನು ಇಲ್ಲೇ, ನೀನು ಹೊರಗೆ. ಅಮ್ಮನಿಗೆ ವಯಸ್ಸಾಯ್ತು, ನಾನು ಉತ್ತರಾಧಿಕಾರಿ. ಮರ್ಯಾದೆ ಇರಲಿ. ಪೂಜೆಗೆ ಹೊತ್ತಾಯ್ತು. ಕುಡ್ದಿದ್ದಾನೆ, ಅವನ್ಗೆ ಅಮಲ್ ಇಳಿದಿಲ್ಲ. ಏನು ನಿಂತೆ? ನಾಳೆಯಿಂದ ಕೆಲಸ ಇರೋದಿಲ್ಲ. ಎಷ್ಟೊತ್ತಾಗತ್ತೆ? ಬೇಗ ಬೇಗ ಮುಗಿಸಿ, ನಾನು ಕಾರ್ ತಗೊಂಡೋಗ್ಬೇಕು. ನನ್ನ ಎದುರಿಗೆ ಹಚ್ಚಬೇಡ. ಇಲ್ಲಿ ನೋಡು, ಬೀಡಿ ಹಚ್ಚಿದ್ರೆ ಕೊನೆ ದಮ್ಮವರೆಗೂ ಉರಿಬಾರ್ದು. ಅರ್ಧಕ್ಕೆ ಆರೋಗ್ಬೇಕು. ಸೇದಿದ್ದು ಸಾಲದು ಅನ್ಸುತ್ತೆ, ಚಟ ತೀರಿರಲ್ಲ. ಆಗ ಇನ್ನೊಂದು ಹಚ್ತಾರೆ, ವ್ಯಾಪಾರ ಜಾಸ್ತಿ ಆಗತ್ತೆ. ಎಲ್ಲ ಬುದ್ಧಿ ಹೇಳೋರೆ. ಏನು ದೊಡ್ಡ ಇಂಡಸ್ಟ್ರಿ, ಅದಕ್ಕೊಂದು ಆಯುಧ ಪೂಜೆ, ಮೈಕು, ಶಾಮಿಯಾನ, ಭಾಷಣ, ಹಾಡು. ಕೆಂಬೂತುಗಳು ಪುಕ್ ಹಾಕಿ ಅದ್ರ ಕಣ್ ಕುಣಿಯತ್ವೆ. ಏನು ಟಾಟಾನ, ಬಿರ್ಲಾನ, ಅಂಬಾನಿನ? ಸ್ಟೀಲ, ಸಿಮೆಂಟ, ಗಾರ್ಮೆಂಟ? ಬೀಡಿ 2 ಬೀಡಿ ಫ್ರೀಯಾಗಿ ಕೊಟ್ರಂತೆ, ಕುಣಿಯತ್ವೆ. ಸೂಟು, ಟೈ, ಮಂಗಗಳು. ನಿಲ್ಲಿಸ್ಬಿಡ್ಲಾ? ನಿಲ್ಸಿ ಏನ್ ಮಾಡ್ತೀಯ? ಪೂರ್ತಿ ಪಟಾಲಂ ರಸ್ತೆಗೆ ಬರುತ್ತೆ. ಥಿಂಕ್ ಆಫ್ ಡೈವರ್ಸಿಫಿಕೇಶನ್. ಬೀಡಿ ಇಂಡಸ್ಟ್ರಿಗೆ ಹತ್ರದ್ದು ಹೆಂಡ, ಅದನ್ನು ಶುರು ಮಾಡು. ಕೆಟ್ಟ ಬೀಡಿ, ಚೀಪ್ ಲಿಕ್ಕರ್, ಗ್ರೇಟ್ ಕಾಂಬಿನೇಷನ್. ಅದೊಂದು ಸ್ಟೇಜ್ ಮುಟ್ಟಿದ ಮೇಲೆ ನೆಕ್ಸ್ಟ್ ಸಲಿಂಗಕಾಮ, ವೇಶ್ಯವೃತ್ತಿ ಲೀಗಲೈಸ್ ಆಗುತ್ತೆ. ಕಾನೂನುಬದ್ಧ ಅಂತಾರೆ, ಅಲ್ಲಿಗೆ ಶಿಫ್ಟ್ ಆದ್ರಾಯ್ತು.
ಯಾಕೆ ಹೀಗಾದೆ ಕೇಳ್ತೀಯಾ? ಹೇಳ್ತೀನಿ, ಕೇಳಿಸ್ಕೊ. ಇಫ್ ರನ್ನಿಂಗ್ ಬ್ರಾಥಲ್ ಇಸ್ ಎ ಬಿಸ್ನೆಸ್, ಬೀಯಿಂಗ್ ಪಿಂಪ್ ಇಸ್ ಎ ಪ್ರೊಫೆಷನ್. ವೇಶ್ಯವಾಟಿಕೆ ವ್ಯವಹಾರ, ವೇಶ್ಯರು ಕಮಾಡಿಟಿ, ಸ್ಟಾಕ್. ಪ್ರಪಂಚವೆಲ್ಲ ಗಿರಾಕಿಗಳು, ನೀನು ಓನರ್. ನಿಂದು ಬಂಡವಾಳ, ಮನೆ ಮಕ್ಕಳು ನಾವು ಪ್ರಮೋಟ್ ಮಾಡ್ಬೇಕಲ್ವಾ? ಅಲ್ಲಿಗೆ ಮಣಿ ಮಂಜರಿ, ಗುಡಿ ಪೂಜಾರಿ ಅಯ್ಯ, ನಾಜುಕಯ್ಯ, ಅದು ನಾನು. ಅಮೃತದ ಸೆಲೆ ಇದ್ದೋಳು ತಾಯಿ, ವಿಷದ ಚೈತನ್ಯ ಇದ್ದೋಳು ಮಲತಾಯಿ. ಕೊಲ್ಲೋಕೆ ಬಂದವಳು ಪೂತ್ನಿ, ಅವಳಿಗೆ ಹಾಲದ ಚೈತನ್ಯವಿಲ್ಲ, ಎದೆ ತುಂಬ ಹಾಲು, ಮೇಲೆ ವಿಷ ಸವರಿದ್ದು. ಇಲ್ಲೆಲ್ಲಮ್ಮ ಹಾಲದೆ ಸೆಲೆ, ಮೈಯೆಲ್ಲ ವಿಷ. ಐ ಫೀಲ್ ಗಿಲ್ಟಿ, ಐ ಆಮ್ ಅಶೇಮ್ಡ್. ಕ್ಲೋಸ್ ದಿಸ್ ಬಿಸ್ನೆಸ್. ₹100 ಬಂಡವಾಳದಲ್ಲಿ ಶುರು ಮಾಡಿದ್ದು 50 ಕೋಟಿ. ಶುರು ಮಾಡ್ದ ಭಾಷಣ. ಚೀಪ್ ಫೆಲೋ. ಬೀಡಿ, ಎಲೆ, ಹೊಗೆ ಸೊಪ್ಪು, ದಾರ. ಚೀಪ್ ಫೆಲೋ. ಎಲ್ರೂ ಸೂಟು, ಇಂಡಸ್ಟ್ರಿಯಲಿಸ್ಟ್ ಅಂತೆ, ಕಾರಡಿಗಳು. ಹೋದ್ಯಾ? ದುಡಿಮೆ ನಿಮ್ಮದು, ಲಾಭ ನಿಮ್ಮದು, ನಿಮ್ಮ ರಕ್ತ, ನಿಮ್ಮ ಬೆವರು, ನಿಮ್ಮ ಚೈತನ್ಯ, ಅದರ ಮೇಲೆ ಈ ಸಂಸ್ಥೆ. ₹100 ಬಂಡವಾಳದಲ್ಲಿ ಶುರು ಮಾಡಿದ್ದು 50 ಕೋಟಿ ಮೀರಿದೆ ವ್ಯವಹಾರ. ಸಣ್ಣದೊಂದು ಶೆಡ್, ಈಗಿದೆ ಸೌಧ. ಬೆಳವಣಿಗೆಗೆ ಕಾರಣಕರ್ತರು ಯಾರು? ನೀವು. ಯಜಮಾನರು ಇಲ್ಲ ಇವತ್ತು, ಸಂಸ್ಥೆ ಕಟ್ಟಿದ ದೇವರು ಇಲ್ಲ. ಹಾಗಂತ ಧರ್ಮ ಬದಲಾಗದು. ಅವರಿದ್ದಾಗ ಕೆಲಸಗಾರರು ಅಣ್ಣ ತಮ್ಮಂದ್ರು. ಈಗ ಅವರ ಜಾಗದಲ್ಲಿ ಅವರ ಧರ್ಮ ಪತ್ನಿ ಮಹಾತಾಯಿ, ಕೆಲಸಗಾರರು ಮಕ್ಕಳು. ಬೆಳೆದವ್ರೆ ಇಲ್ಲಿ, ಮಕ್ಕಳು ಬೆಳೆದವ್ರೆ ಅಂದ್ರೆ ಕೆಲವಕ್ಕೆ ಮೀಸೆ ಬಲ್ತದೆ, ಮತ್ತೆ ಕೆಲವಕ್ಕೆ ಸ್ವಂತ ಮಕ್ಕಳಾಗಿ ಅವಕ್ಕೂ ಮೀಸೆ ಬಲ್ತು ರೆಡಿಯಾಗಿ ನಿಂತವೆ ಕೂಲಿಗೆ. ಅದಕ್ಕೆ ಆ ಕಡೆ ಜೀತಕ್ಕೆ ನಡೆಸಿ ಸಂಸ್ಥೆ ಅಂದೆ ಅಟೆಯ. ಇದು ಸಾರ್ವಜನಿಕ ಸಭೆ ಅಲ್ಲ. ಸಂಸ್ಥೆ ಆಡಳಿತ ವರ್ಗ, ಕೆಲಸಗಾರರು ಅವರಿಗೆ ಸೀಮಿತ. ಇದೊಂದು ಮನೆ, ಸಂಸಾರದ ಸಮಾರಂಭ. ಹೊರಗಿನವರ ಅವಶ್ಯಕತೆ ಇಲ್ಲ. ಅವನಿರ್ಲಿ. ಯಾರು ಯಾರಂದದ್ದು? ಗಿಡೆ ಹೋಗಿದ್ದಕ್ಕೆ ಮುಂದುವರಿಸಿ. ಸಂಸ್ಥೆ ನಿಮ್ಮದು, ಉಸ್ತುವಾರಿ ನಮ್ಮದು, ಲಾಭ ನಿಮ್ಮದು, ಲೆಕ್ಕ ನಮ್ಮದು. ಇಲ್ಲಿ ಆಸ್ತಿ ನಿಮ್ಮದು, ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ತಿಜೋರಿ ನಿಮ್ಮದು, ಕೀಲಿ ನಮ್ಮದು. ಕೊಟ್ಟೋಗಿ ಹಂಚ್ಕೊತೀವಿ. ಹೆಂಗಪ್ಪ? ಕೊಟ್ಟೋಗ್ಲಾಗತ್ತಪ್ಪ. ಮನೆ ಮಕ್ಕಳು ಬೆಳೆದವ್ರೆ, ಕೊಟ್ಟೋಗಿ ಹಂಚ್ಕೊತೀವಿ. ಏನ್ರ ಏನೋ ಸುಮ್ಕಿರೋದು? ಕೊಟ್ಟೋಗಿ ಕೀಲ ಕಳಿಸೋನ್ನ. ನನಗೇನು ಹೇಳೋದು? ಮುಗಿಸಿ.
ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಸಂಸ್ಥೆಯ ಲಾಭದಲ್ಲಿ ಕೆಲಸಗಾರರಿಗೆ ಪಾಲು. ಸುಳ್ಳು ಹೇಳ್ತಾನೆ ರೋಗ್. ಬಂದ ಲಾಭದಲ್ಲಿ ಅವನ ಅಹಂಕಾರ ನೋಡು, ಮಾರ್ತಿರೋದ್ ಬೀಡಿ, ಅದ್ರಲ್ಲಿ ಹೆಮ್ಮೆ. ಯಾಕಿಷ್ಟು ಕುಡಿತ್ಯಾ? ಇಟ್ಸ್ ಬ್ಯಾಡ್ ಫಾರ್ ಹೆಲ್ತ್. ಕಾಲೇಜ್ ಬಿಟ್ಟಿಯಂತೆ. ಬಿಲ್ಗೇಟ್ಸ್ ಗೊತ್ತಾ? ರಿಚ್ ಮ್ಯಾನ್, ಕಾಲೇಜ್ ಡ್ರಾಪ್ ಔಟ್. ನೀನು ಹೋಗ್ತಿಲ್ಲ ಅಂದ್ರು. 2 ವರ್ಷ PUC ಕೂತೆ, ಜೊತೆಲಿದ್ದವರೆಲ್ಲ ಮುಂದಕ್ಕೆ ಹೋದ್ರು. ಈಗಿನವರೆಲ್ಲ ಚಿಕ್ಕವರು, ಕಮ್ಯುನಿಕೇಶನ್ ಗ್ಯಾಪ್. ಮುಂದೆ ಮದುವೆ ಮಾಡ್ತಾರೆ, ಯಾವ್ದಾದ್ರು ಬಿಡಿ ಕಂಪ್ನಿ ಓನರು ಅಥವಾ ಡಿಸ್ಟ್ರಿಬ್ಯೂಟರು. ಹಾಸಿಗೆ ಮೇಲೆ ನಾನು ಮಡ್ಲಲ್ಲಿ ಮಗುನ್ ಹಾಕೊಂಡು ಕಾಯ್ತಾ ಕೂತಿರ್ತೀನಿ. ಅವನ್ ಕುಡ್ಕೊಂಡ್ಬಂದು ಕಿಟಕಿಯಿಂದ ಆಚೆ ನೋಡ್ತಾ ಬೀಡಿ ಸೆತ್ತ ಹೊಗೆ ಉಡ್ತಾನೆ. ಅಮ್ಮಂದೇ ನೆನಪು. ಹೀಗೆ ಕೂತಿರೋರು. ಅಪ್ಪ ಹೋಗೆ ಅಮ್ಮ ಬಾಯಿಗೆ ಬಂದಾಗ ಬೈಯೋರು. ಅದ್ಯಾವುದೋ ಮಾಯದಲ್ಲಿ ಅಪ್ಪ ಹತ್ರ ಬಂದು ರಪ್ಪ ರಪ್ಪ ಹೊಡೆಯೋರು. ಮುಗಿಸಿ ಕಿಟಕಿ ಹತ್ರ ಬೀಡಿ ಹಚ್ಚೋಕಿಲ್ಲ. ಅಮ್ಮ ಮತ್ತೆ ಶುರು. ಜೇಬಲ್ಲಿ ಇಟ್ಕೊಂಡು ತಿರುಗ್ತೀಯಾ? ಬೇಕಾ? ಮರಿಯತ್ತೆ. ನಥಿಂಗ್ ರಾಂಗ್. ಹೆಣ್ಮಕ್ಳೆಲ್ಲ ಕುಡಿತಾರಪ್ಪ. ಮೀನಾ ಕುಮಾರಿ ಗೊತ್ತಾ? ಗ್ರೇಟ್ ಆಕ್ಟರ್ಸ್. ಹೇಳ್ತಾರಪ್ಪ, ಐ ಡೋಂಟ್ ನೋ, ಕುಡ್ದೇ ಸತ್ತದ್ದಂತೆ. ಗ್ರೇಟ್. ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ದಯವಿಟ್ಟು ಎಲ್ಲರೂ ಸಹಕರಿಸಿ. ಇದು ಮನೆ, ಸಂಸಾರ. ಮಾತಾಡಿ ಬಗೆಹರಿಸೋಣ. ಮುಂದುವರಿಸಿ. ಲೆಕ್ಕ ನಾನು ನೋಡಿದ್ದೀನಿ. ನಂಬದ್ ಹೆಂಗೆ? ಏನ್ರಪ್ಪ? ಲಾಭದಲ್ಲಿ ಅರ್ಧ ಹಂಚ್ತೀನಿ ಅಂದ್ರಿ. ಲಾಭ ಇಷ್ಟೇ ಆಯ್ತು, ಗೊತ್ತಾಗದಂಗೆ. ಏನ್ರಪ್ಪ? ಇಷ್ಟೇ ಹಂಚ್ತೀನಿ, ಇಷ್ಟೇ ಹಂಚಿದ್ರಿ, ಗೊತ್ತಾಗದಂಗೆ. ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಕೆಲಸಗಾರರಿಗೆ ಲಾಭದಲ್ಲಿ ಪಾಲಿದೆಯಾ? ಕೆಲಸಗಾರರಿಗೆ ಲಾಭದಲ್ಲಿ ಪಾಲಿದೆಯಾ? ಇಲ್ಲ. ಕೂಲಿ ಕೊಟ್ಟಾಗಿದೆ, ಬೋನಸ್ ಆಗಿದೆ, ESI, ಪ್ರಾವಿಡೆಂಟ್ ಫಂಡ್ ಎಲ್ಲ ಆಗಿದೆ. ಇದು ಕೊಡದಿದ್ರು ಕಾನೂನಿನಲ್ಲಿ ಕೇಳೋಕ್ಕಾಗಲ್ಲ. ಗೊತ್ತು, ಧರ್ಮ ಕೊಡ್ತಿರೋದು. ಅದಕ್ಕೆ ಲೆಕ್ಕ ಯಾಕೆ ತೋರಿಸ್ಬೇಕು? ಕಾಸು ಕೊಟ್ಟು ಕರ್ಸಿದೀಯಾ? ಅವನ್ ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ? ತೋರಿಸ್ಬೇಕು ಅಂತ ಕಾನೂನಿಲ್ಲ. ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಶುರುವಾಗುತ್ತೆ ಬಡದಾಟ. ಚೀಪ್ ಫೆಲೋಸ್. ಬೀಡಿ ಬ್ಯಾನ್ ಆಗುತ್ತೆ. ಡೈಯಿಂಗ್ ಇಂಡಸ್ಟ್ರಿ. ಎಲ್ಲ ಕೊಳಕರು ಬಿಡಬೇಕು. ಹೆಂಡ ಮಾರಬೇಕು. ಒಂದು ಡಿಸ್ಟಿಲರಿ ಕಾರ್ಪೊರೇಟ್ ಲುಕ್ ಕೊಡುತ್ತೆ. ಒಂದು ಕಂಪ್ನಿ ಕೆಲಸಗಾರರಿಗೆಲ್ಲ ಯೂನಿಫಾರ್ಮ್, ನೀಟ್ ಕ್ಲೀನ್, ಏರ್ ಕಂಡೀಷನ್. ಹೆಂಗಸ್ರಿಗೆ ಸೂಟ್ ಆಗಲ್ಲ. ಯಾಕೆ? ಹೆಂಗಸರ ಹೆಸರಲ್ಲಿ ಲೈಸೆನ್ಸ್ ಸಿಗುತ್ತೆ. ಹೆಂಗಸರು ಬಾರ್ ನಡೆಸ್ಬೋದು. ಹೆಂಗಸರು ಹಂಚಕ್ಕೆ ನಿಂತ್ರೆ ಗಂಡಸರು ಜಾಸ್ತಿ ಕುಡಿತಾರೆ. ಉಮರ್ ಖಾಯಂ ಗೊತ್ತಾ? ಕವಿ. ಮದುವೆ ಕುಡಿಸ್ತಿದ್ದು ಹೆಂಗಸು. ಕೆಟ್ಟದಾಗಿರುತ್ತೆ. ಹಣದ ಹೊಳೆ ಹರಿಯತ್ತೆ, ಸರಿ. ಹಾಗಂತ ಮನೆ ಹೆಂಗಸರನ್ನ ಆರಬೆತ್ತಲೆ ನಿಲ್ಸೋದಾ? ಕಾಮನ್. ಸ್ವರ್ಗದ ಕಲ್ಪನೆ ಏನ್ ಹೇಳು? ಪುಣ್ಯ ಮಾಡಿದವರು ಅಲ್ಲಿಗೆ ಹೋಗ್ತಾರೆ. ಏನು ಕೆಲ್ಸವಿಲ್ಲ, ಬೇಕಾದ ಭೋಗ. ಆರೆಬೆತ್ತಲೆ ಅಪ್ಸರೆಯರು ಸೂರ್ಯ ಕುಡಿಸ್ತಾರೆ. ಕ್ಯಾಲೆಂಡರ್ ಬರುತ್ತೆ, ನೋಡಿದ್ಯಾ? ಬಟ್ಟೆ ಎಷ್ಟು ಬೇಕೋ ಅಷ್ಟು, ಮಿನಿಮಮ್. ಅದ್ಭುತವಾಗಿರುತ್ತೆ. ಬಿಟ್ಬಿಡೆ ಮ್ಯಾಥ್ಸು, ಸೈನ್ಸು, ಜಿಯೋಗ್ರಫಿ ಬಿಟ್ಬಿಡು, ಬೋರು. ಫ್ಯಾಷನ್ ಬಿಸ್ನೆಸ್ಸಿಗೆ ಬಾ, ಅದಕ್ಕಿದೆ ಮಾರ್ಕೆಟು. ಲಾಭದಲ್ಲಿ 100 ಬಂದ್ರೆ ಲೆಕ್ಕದಲ್ಲಿ 10.
ಅದರಲ್ಲಿ ಒಂದು ತೋರಿಸಿ ಪಾಲು ಅಂತಾರೆ. ಏನ್ ಬೇಕು